ಇದೊಳ್ಳೆ ಚೆನ್ನಾಗೈತಲ್ಲ. ಯಾಕೆ ಹಗ್ಲು ರಾತ್ರಿ ನಿದ್ದೆ ಕಟ್ಕೊಂಡು 2 ಗಂಟೆ ರಾತ್ರಿ ತಗ ಎದ್ದಿತ್ತ ಸರ್ ನಮ್ಮ ಮನೆ ಮಗಳು. ಜಿಮ್ಗೆ ಸೇರ್ಕೊಂತೀನಿ ಅಂತ ಇವ್ನು ಯಾರೋ ಫ್ರೆಂಡ್ ಜೊತೆ ಹೋಗ್ತಾನಂತೆ. ಫಾಲೋ ಮಾಡ್ಬಿಡಿ, ಟೇಲರ್ಸ್ಗೆ ಫಾಲೋ ಮಾಡ್ಕೊಳ್ಳಿ. ತವಣೆ ಸುದೀಪ್ ಅವರೇ ಅಲ್ಲಿರೋ ಜನನೇ ಮೆಚ್ಬೇಕಮ್ಮ. ಕಾಂಪಿಟೇಷನ್ 10 ಕೋಟಿ ಇದ್ರೆ ಊರಲ್ಲಿ ಹುಡುಗಿರಲ್ಲ ನನ್ನೇ ನೋಡ್ತಾರೆ. ನಾನು ಇವತ್ತಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ಅಗೇನ್ ಇವತ್ತು ನಾನು ಇಂಟ್ರೋ ಮಿಸ್ ಮಾಡಿದ್ದೀನಿ, ಅದಕ್ಕೆ ಇಂಟ್ರೋ ಇವಾಗ ಕೊಡ್ತಾ ಇದ್ದೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತು ಏನಪ್ಪಾ ಅಂದ್ರೆ ಈ ವ್ಲಾಗ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾನು ಬೇಸಿಕಲಿ ಜಿಮ್ಗೆ ಸೇರ್ಕೊಂಡಕ್ ಹೋಗ್ತಿದ್ದೆ. ಪಕ್ಕದ ಅಂಗಡಿಗೆ ಹೋಗಿ ಒಂದು ಹಾಲ್ ಪ್ಯಾಕೆಟ್ ತರಕ್ಕೂ ಎದಿರ್ತಿದ್ದೆ ಫಸ್ಟ್ಲಿ ನಾನು. ಅಂತವಳು ನಾನು ಒಬ್ಳೆ ಜಿಮ್ಗೆ ಸೇರ್ತೀನಿ ಅಂದ್ರೆ ದೊಡ್ಡ ವಿಷಯನೇ. ಲೈಕ್ ನನಗಂತೂ ಇದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ನೋಡಿ, ನನ್ನ ಫೋನಲ್ಲಿ ಬೇಸಿಕಲಿ ಸ್ಟೋರೇಜ್ ಇಲ್ಲ ಇವತ್ತು, ಯಾಕಂದ್ರೆ ಸ್ವಲ್ಪ ಕಂಟೆಂಟ್ ಜಾಸ್ತಿ ಇದೆ. ಮಿನಿ ಸ್ಟಾರ್ಸ್ದೆಲ್ಲ ಲೈಕ್ ಸ್ವಲ್ಪ ಕಂಟೆಂಟ್ ಜಾಸ್ತಿ ಆಗಿ ನನ್ನ ಫೋನಲ್ಲಿ ಇವಾಗ ಸದ್ಯಕ್ಕೆ ಸ್ಟೋರೇಜ್ ಇಲ್ಲ. ಇವನ್ ಫೋನಲ್ಲೇ ಮಾಡಬೇಕು ಅಂತ ಬೆಳಗಿಂದ ಫೋನ್ ಕೊಟ್ಟಿಲ್ಲ, ಆ್ಯಂಡ್ ಇವಾಗ ಫೋನ್ ಕೊಟ್ಟಿದ್ದಾನೆ. ಟೈಮ್ ಬಂದು 3 ಕರೆಕ್ಟ್ ಕಾಣಿಸ್ತಿದೆಯಾ ನಿಮಗೆ? 3:15 ಇವಾಗ ಟೈಮ್ ಬಂದು 3:15 ಆಗಿ ಇವಾಗ ಫೋನ್ ಕೊಟ್ಟಿದ್ದಾನೆ ವ್ಲಾಗ್ ಮಾಡ್ಕೊ ಅಂತ. ಮತ್ತೆ ಜಿಮ್ಗೆ ಸೇರಕ್ ಹೋಗಕ್ಕೆ ಇನ್ನೂ ಒಪ್ಕೊಂತಾನೆ ಇಲ್ಲ. ಬೆಳಗಿಂದ ಟ್ರೈ ಮಾಡಿ ಸಾಕಾಗಿದೆ. ಮತ್ತೆ ಇಲ್ಲಿ ಬಿತ್ಕೊಂಡವನೆ ಇವ್ನು. ಇವಾಗ ನೆಮ್ಮದಿಗೆ ನಿದ್ದೆ ಮಾಡಕ್ ನಾನು ಬಿಡ್ತೀನಿ ಅಂತ ಇವ್ನು ಅನ್ಕೊಂಡವನೆ. ಡುಮಾ ಫಿಟ್ನೆಸ್, ಡುಮಾ ಹುಡುಗಿರ್ ನೀನ್ ನೋಡ್ಬೇಕು, ನೀನು ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು, ಇಷ್ಟೆಲ್ಲ ಇರ್ಬೇಕು ಡುಮಾ ಲೈಫಲ್ಲಿ. 10 ಕೋಟಿ ಇದ್ರೆ ಊರಲ್ಲಿ ಹುಡುಗಿರಲ್ಲ ನನ್ನೇ ನೋಡ್ತಾರೆ. ಒಂದು ಫಾರ್ಚುನರ್, ರೋಲ್ಸ್ ರಾಯ್ಸ್, ಯಾವ್ದೋ ಒಂದು ಫೆರಾರಿನೋ ಬುಗಾಟಿನೋ ಯಾವ್ದೋ ಒಂದು ಕಾರ್ ಇದ್ರೆ ರಿಚ್ ಆಗಿದ್ರೆ ಊರಾಗಿರೋ ಹುಡುಗಿರಲ್ಲ ನನ್ನೇ ನೋಡ್ತಾರೆ, ಯಾರನ್ನೂ ನೋಡಲ್ಲ. ಆಯ್ತಾ, ಹೋಗು. ಹುಡುಗರು ದುಡ್ಡಿಂದ ತಾನೇ ದುನಿಯಾ ಬಿಸಿ ಬಿಸಿ ಇದೆ. ಇವಾಗ ಎದ್ದಳು ಡುಮಾ, ನಾನು ಒಬ್ಳೆ ಹೋಗ್ಬೇಕು, ನಂಗೆ ಇಷ್ಟ ಇಲ್ಲ ಒಬ್ಳೆ ಹೋಗ್ ಜಿಮ್ಗೆ. ನೀನು ಬಾ. ನನ್ನ ಫ್ರೆಂಡ್ಗೆ ಹೇಳಿದೀನಿ, ಅವ್ನ್ ಬೇರೆ ನಾನು ಬರ್ತೀನಿ, ಒಬ್ನೇ ಹೋಗ್ಬೇಡ ಅಂತ. ನಾನು ಹೇಳ್ತಿದ್ದೆ ನಾನು ಬರ್ತೀನಿ ಅಂತ. ನಿಮ್ ಗೈಸ್ ನಾನು ಹೇಳಿದೀನಿ ಗೈಸ್, ಇವ್ರನ್ನ ನಾನು ಜಿಮ್ಗೆ ಸೇರ್ಕೊಂತೀನಿ ಅಂತ. ಇವ್ನು ಯಾರೋ ಫ್ರೆಂಡ್ ಜೊತೆ ಹೋಗ್ತಾನಂತೆ. ಸಿಸ್ಟರ್ ಫಸ್ಟ್ ದೆನ್ ಫ್ರೆಂಡ್. ಹೂನಮ್ಮ, ಫ್ಯಾಮಿಲಿ ಫಸ್ಟ್, ಫ್ರೆಂಡ್ಸ್ ಸೆಕೆಂಡ್. ಆದ್ರೆ ಅವ್ನು 1 ತಿಂಗಳು 2-3 ತಿಂಗಳಾಯ್ತು ಪಾಪ ಅವ್ನ್ ಕೇಳ್ತಾ. ನಾನು ಯಾವಾಗಿಂದ ಕರಿತಾ ಇದ್ದೀನಿ ನಿಮ್ಗೆ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಡಿಗ್ರಿ ಫಸ್ಟ್ ಇಯರ್ ಇಂದ ಕರಿತಾ ಇದ್ದೀನಿ ಇವ್ನಿಗೆ. ಅಂಡ್ ಡಿಗ್ರಿ 3 ವರ್ಷ ಆಗಿ 1 ವರ್ಷ ಕೆಲ್ಸಕ್ಕೂ ಹೋಗಿದ್ದಾಯ್ತು. ಇವ್ನು ಇನ್ನೂ ಒಪ್ಕೊಂಡಿಲ್ಲ. ಅಂಡ್ ಹೇಳ್ತಾನೆ 3 ತಿಂಗಳಿಂದ ಫ್ರೆಂಡ್ ಕರ್ದವ್ರಂತೆ. ಮಗನೇ ಎದ್ದಳು. ಸಂಧ್ಯಾ, ನನ್ಗೆ ನೀನಂದ್ರೆ ಮಾತಾಡಕ್ ಭಯ. ಕೆನ್ನೆ ಹೊಡೆದಾನ ನೋಡ್ತಿದ, ಅವ್ನ್ ಬರಲ್ವೇ, ಅವ್ನಿಗೆ ಇಷ್ಟ ಇಲ್ಲ. ಇವನ ಕುಡುಕ್ ನನ್ ಮಗನ್ ತರ ಮಾತಾಡ್ತವನೆ. ನಾನು ಹಂಗೆ ಸ್ವಲ್ಪ ಬೆಳ್ಬೆಲ್ಗಡೆ ಟೈಟ್ ಆಗ್ಬಿಟ್ಟಿದ್ಯಾ, ಏನ್ ಕತೆ? 3:30 ಬೆಲ್ಬೆಲ್ಗೆ ಅಂತೆ. ಆಯ್ತು, ಪಟ್ಟ ಮಧ್ಯಾಹ್ನ ಟೈಟ್ ಆಗಿದ್ಯಾ, ಏನ್ ಕತೆ? ಎದಳ್ತಾ ಇಲ್ಲ ಇವ್ರು ಎದಳ ತನಕ ನಾನ್ ಬಿಡಲ್ಲ. ಎದಳ್ರು ನಡಿಯೋ, ನಾನ್ ಜಿಮ್ಗೆ ಹೋಗ್ಬೇಕು. ಆಯ್ತು, ಸಂಜೆ ಹೋಗೋಣ. ಸೀನಾ ಬರ್ತಾನೆ. ಇವಾಗ ಏನ್ ಆಗಲ್ಲ. ನೀನ್ ಬಟ್ಟೆ ಪ್ಯಾಕ್ ಮಾಡೋಣ, ನಾನು ತಿರುಪ್ತಿಗೆ ಹೋಗ್ತೀನಿ. ಎಂಟ್ರನ್ಸ್ ಅಲ್ಲಿ ಕರೀತೈತೆ. ಶ್ರೀನಿವಾಸ ಶ್ರೀ ವೆಂಕಟೇಶ. ನಿನ್ ಮನೆಗೆ ತೊಂದರೆ ಜಾಸ್ತಿ ಆಗ್ಬಿಟ್ಟೈತೆ. ಬೇಗ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಇದು ನಾನು ನಿನ್ನೆನೆ ಅಂದ ಹೋಗ್ ಬರೋ, ನಾಳೆ ಸರಿ ಇಲ್ಲ ಅಂತ. ನೋಡ್ ದೇವ ಬಂದು ಹಿಡ್ಕೊಂಡೈತೆ. ಏಯ್ ನನ್ನನ್ನೇ ದೇವ ಅಂತ್ಯ ಮಗನೇ, ಕೂದಲು ಕಟ್ ಮಾಡ್ಬಿಡ್ತೀನಿ ನಿಂದು. ಬೇಗ ಬಟ್ಟೆ ಪ್ಯಾಕ್ ಮಾಡೋ. ಡುಮಾ ಎದಳು ಡುಮಾ. ನಾನು ಹೇಳಿದೆ ತಾನೇ ಅಮ್ಮ, ಇವತ್ತು ತಿರುಪ್ತಿಗೆ ಹೋಗಿ ಬಂದ್ಬಿಡ್ತೀನಿ ಅಂತ. ಆಗಲ್ಲ ಡುಮಾ, ಡುಮಾ ಪ್ಲೀಸ್, ಇವತ್ತು ಹೋಗ್ಲೇಬೇಕಾ? ಟೆನ್ನಿಗೆ ಕಾಸ್ಟ್ ಇವತ್ತು ಹೋಗಿಲ್ಲ ಅಂದ್ರೆ ಮರ್ಯಾದಿ ಹಿಂಗೋಗ್ಬಿಡುತ್ತೆ. ನಾನು ನನ್ಗೆ ಚಾಲೆಂಜ್ ಹಾಕೊಂಡಿದ್ದೀನಿ. ಇನ್ಮೇಲೆ ನನ್ನ ಲೈಫಲ್ಲಿ ಒಂದು ಗೊತ್ತಾ, ನನ್ ಮಾತು ಇನ್ಮೇಲೆ ನಾನೇ ಕೇಳ್ಬಾರ್ದು. ಒಂದ್ಸರಿ ನಾನು ಡಿಸೈಡ್ ಮಾಡಿದ್ಮೇಲೆ ಅದನ್ನ ಫಾಲೋ ಮಾಡ್ಲೇಬೇಕು ನಾನು. ಆ ಟೆನ್ನಿಗೆ ಕಾಸ್ಟ್ ನನ್ ಜಾತಕದಲ್ಲಿ ಹೇಳೋರಮ್ಮ, ಹೊಸ ಬರುತ್ತೆ, ಆದ್ರೆ ಯಾವ್ದು ನಿಮ್ದು ನಡೆಯಲ್ಲ ಮುಂದಕ್ಕೆ. ಸುಮ್ನೆ 15,000 20,000 ಬೊಕ್ಕೆ ಬಿದ್ದೋಗುತ್ತೆ. ನಾನು ಫೋನಲ್ಲಿ ನೋಡಿದೆ, ಯೂಟ್ಯೂಬ್ ಅಲ್ಲಿ ನಾನು ರಾಶಿ ಸಂಧ್ಯಾ 1 ವಾರ ಕಷ್ಟಪಡಿಸ್ಯ. ಭಾನುವಾರ ಬಂದಿದ ತಕ್ಷಣ ಎದ್ದೋಗ್ಬಿಡ್ತಾನೆ ಬೆಳಿಗ್ಗೆ 5 ಗಂಟೆಗೆ ಬಿರಿಯಾನಿ ತಿನ್ನೋದಕ್ಕೆ. ಇವು ಹೊಟ್ಟೆ ಹೆಂಗಾನ ಕರುತ್ತದೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಕರಗುತ್ತೆ. ನೀನ್ ಯಾವಾಗ್ಲೂ ಬಿರಿಯಾನಿ ತಿಂದಿದ್ರೆ ಬಂತ ಬರುತ್ತೆ. ಅಮ್ಮನ್ ಕರ್ಕೊಂಡೋಗು. ಏನಪ್ಪ ಫ್ರೀ ಇಲ್ಲ, ಫ್ರೀ ಇದ್ರೆ ಅಪ್ಪನೇ ಕರ್ಕೊಂಡು ಹೋಗ್ತಾ ಇದ್ದೆ. ನೀನು ಕ್ಯಾರೇನೋ ಅಂತ ಇರ್ಲಿಲ್ಲ. ಹೌದಾ? ಪ್ಲೀಸ್ ನೋಡ್ದಾಗ ಗೊತ್ತಾಯ್ತಲ್ಲ, ಕ್ಯಾರೇನೋ ಅನ್ನಲ್ಲ ಅಂತ ಅಂದ್ಬಿಟ್ಲಲ್ಲ. ಡುಮಾ ಬಾ ಡುಮಾ, ಎದ್ದಳು ಡುಮಾ. ಆಯ್ತು, ಸೀನಾ ಬಲ್ಲಿ. ಸೀನಾ ಇನ್ನು ಲೇಟ್ ಆಗುತ್ತೆ ಡುಮಾ, ಎದ್ದಳು. ನನಗೆ ಗೊತ್ತಿಲ್ಲ. ನಮ್ ನಾಯಿ ಎಷ್ಟು ಆರಾಮಾಗಿ ಬಿದ್ಕೊಂಡಿದೆ. ಏ ರಾಕಿ, ನಿನ್ಕಿಂತ ಮರ್ಯಾದೆ ಜಾಸ್ತಿ ಐತೆ ನಾಯಿ ಅನ್ಬೇಡ. ರಾಕಿ ಇವನಿಂದಾನೇ ಅದ್ ನನಗ್ ಮರ್ಯಾದೆ ಕೊಡ್ದಿರಂಗಾಗಿರೋದು. ಇವಾಗ ನೋಡು ರಾಕಿ,
ಯಾವಾಗ್ಲೂ ನಾನು ಅಜ್ಜಿಬ್ ಮಾಡೋದಲ್ಲ, ನೀನ್ ಅಜ್ಜಿಬ್ ಆಗಿದ್ ಇವಾಗ. ಓಕೆ ಸೆಕೆಂಡ್ ಓಯ್ ಓ ಸೆಕೆಂಡ್ ರಾಕಿ ಸೆಕೆಂಡ್. ಎಲ್ಲಿ ಊಟ ಅದೇ ಊಟಗೆ ನನ್ ನೋಡು ರಾಕಿ ಅವ್ನು ನಿನ್ನ ಹತ್ರನು ಕಟ್ಸ್ತಾ. ರಾಕಿ ಸೆಕೆಂಡ್. ಎಸ್ ದಟ್ಸ್ ಲೈಕ್ ಅ ಗುಡ್ ಜೋ. ನೀನು ಅನ್ಕೊಳ್ಳೋ. ಏಯ್ ಬೇಡವೋ, ಹೋಗ್ಬೇಡವೋ. ಅವ್ನ್ ಕರ್ದಿದ ತಕ್ಷಣ ಹೋಗ್ತೀಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ಇದ್ರಲ್ಲಿ ರಾಕಿ ನಂಗೆ ಇರಿಟೇಟ್ ಮಾಡ್ಬೇಡ. ಓಯ್ ಅದಕ್ಕೆ ಯಾಕೆ ಇರಿಟೇಟ್ ಮಾಡ್ತೀಯ? ಬಂದಾಗಲೇ ಇರಿಟೇಟ್ ಮಾಡ್ತೀಯ ಅದನ್ನ. ನಾನೇನು ಅದನ್ನ ಇರಿಟೇಟ್ ಮಾಡ್ತಾ ಇಲ್ಲ ಅದನ್ನ. ನಾನು ಇವತ್ತಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗೋದಿರ್ಲಿ, ನಾನು ಬೆಳಿಗ್ಗೆ ಆಮೇಲೆ ಫುಲ್ ಹೆಲ್ತಿ ತಿನ್ಬೇಕಲ್ವಾ, ಅದಕ್ಕೆ ಇಷ್ಟು ನಮ್ಮ ಅಮ್ಮ ಹತ್ರ ಹೇಳಿ ತರಿಸಿದ್ದೀನಿ. ಏನೋ ಆಮ್ಲ, ಕ್ಯಾರೆಟು, ಬೀಟ್ರೋಟು ಮತ್ತು ಸೌತೆಕಾಯಿ ಇಷ್ಟು ತರಿಸಿದ್ದೀನಿ. ಇನ್ಮೇಲೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಹೆಲ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ABC ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಬೆಳಗ್ಗೆ ಹೊತ್ತು. ಮಧ್ಯಾಹ್ನ ಹೊತ್ತು ಚಪಾತಿ ತಿಂತೀನಿ, ಮತ್ತು ಸಂಜೆ ಹೊತ್ತು ಮುದ್ದೆ ತಿಂತೀನಿ. ಇನ್ಮೇಲೆ ಸಂಜೆ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡ್ಬೇಕು. ಕಾಮಿಡಿ ಏನಕ್ಕೆ ಕಿಸಿತಾ ಇದ್ದೀರಾ? ಕಾಮಿಡಿ ಮಾಡಿದಲ್ಲ, ನಾನೇನು ಕಾಮಿಡಿ ಮಾಡಿದಲ್ಲ. ಇನ್ನೊಂದ್ಸರಿ ನಗು ಬರೋಣ ಹಂಗೆ. ಏನಗೋ ಅದು ಅವಾಗಲೇ ರೆಕಾರ್ಡ್ ಆಗಿಲ್ಲ. ನಗು ಹೆಂಗ್ ನಗೋದ್ ನೀನು? ಏಯ್ ನಗೋ. ಏಯ್ ನಗ್ತೀಯಾ ಇಲ್ಲ? ತಗೋ ಇದಾದ್ರು ತಿನ್ ತಗೋ. ಸಂಧ್ಯಾ ಕೈ ತೋರ್ಸು. 10 ಬೆಲೆ ತೋರ್ಸು ನಿಂದು. 10 ಬೆಲೆ ತೋರ್ಸಮ್ಮ. ಏನ ಒಂದೇ ಒಂದು ಉಂಗ್ರ ಇಸ್ಕೊಂಡು ಹೆವಿ ಪೋಸ್ ಕೊಡ್ಬೇಡ ಆಯ್ತಾ? ಎಷ್ಟಿದು? ಎಷ್ಟು ಗ್ರಾಮ್ಸ್ ಇದೆ. ಗೈಸ್ ಯಾರಾದ್ರೂ ಕರ್ಕೊಂಡು ಹೋಗ್ಬಿಡಿ. ನನ್ ಚೈನ್ ತುಂಬಾ ಐತೆ, ಹಾಕೊಂಡಿಲ್ಲ ಅಷ್ಟೇ. ಶೋಕಿ ಇಲ್ಲ ನಮ್ಗೆ, ಆಯ್ತಾ? ಶೋಕಿ ಇಲ್ಲ ಅನ್ಕೊಂಡೆ ಶೋಕಿ ಮಾತುಗಳಾಡೋದು. ಹೌದಾ? ನೀವ್ ಶೋಕಿ ಇಲ್ಲ ಅನ್ಬಿಟ್ಟು iPhone 16 ಇಸ್ಕೊಳ್ಳೋದು. ಇಲ್ಲ, ನನ್ನ iPhone 16 ಸುದೀಪ್ ಬ್ರೋ ಹತ್ರ ಐತೆ, ನನ್ನ ಹತ್ರ ಮಾತ್ರ ಇಲ್ಲ. ನನ್ನ ಸ್ಟೋರೇಜ್ ಇಲ್ಲ ಅಂತ ಇಸ್ಕೊಂಡಲ್ಲ ಅವ. ಇಲ್ಲ ಗೈಸ್, ಇವ್ನು ನನ್ನ ಮೋಯ ಮಾಡ್ತಾವನೆ. ಸುದೀಪ್ ಅವರೇ ನಥಿಂಗ್ ಆಸ್ ಸಚ್. ನನ್ನ ಹತ್ರ ಫೋನ್ ತಗೊಬೇಕಿತ್ತು ಅಷ್ಟೇ, ತಗೊಬೇಕಿತ್ತು ಅಂತ ತಗೊಂಡೆ. ನಿಮ್ ಕಾಂಪಿಟೇಷನ್ ಮೇಲೆಲ್ಲ ಇಂದ ಏನು ತಗೊಂಡಿಲ್ಲ ತಾನೆ? 16 Pro Max ತಗೊಂಡ್ಬಿಟ್ಟು ನಂದು 15 Pro Max ಅಂತ ಹೇಳಿ ನನ್ ಮುಂದೆನೆ ನಂದು ಫುಲ್ ಕ್ಯಾಶ್. ನಂದು EMI. ನಾನು 17 Pro Max ಮತ್ತೆ ಫುಲ್ ಕ್ಯಾಶ್ ಹೋಗಿ ತಗೊಂಡ್ಬಂದ್ ಕೊಡ್ತೀನಿ. ಅವಾಗ ಮಾತಾಡೋಣ ನಾವಿಬ್ರು ಅಂತ. ನೀನ್ ಈಸ್ಕೊಳ್ಳೋಷ್ಟಲ್ಲ ನಾನು ಈಸ್ಕೊಂಡಿರ್ತೀನೋ ತಗೊಂಡಿರ್ತೀನೋ. ನೋ ವೇ, ಚಾನ್ಸೇ ಇಲ್ಲ. 17 Pro Max 17 ಗೈಸ್, ನನಗೆ ಈ ಎಲೆಕ್ಟ್ರಾನಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ ಅಷ್ಟು ಇಷ್ಟ ಆಗಲ್ಲ ಗೈಸ್. ಸೊ ನನ್ 17 Pro Max ನೀನ್ ತಗೊಳಲ್ಲ, ನಂಗೆ ಬೇಡ 17 Pro Max. ಇರೋ ಒಂದ್ ಫೋನಲ್ಲೇ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕಾಗಿದೆ ನನಗೆ. ಇದೊಂದು ಎಲ್ಲೋದ್ರೂ ಬರುತ್ತೆ. ನಾನು ಇನ್ನೇನ್ ಕುತ್ಕೊಬೇಕು, ಸೋಫಾ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಇದರಿಂದ ನನಗೆ ನೆಮ್ಮದಿನೇ ಇಲ್ಲ ಜೀವನದಲ್ಲಿ. ಎಕ್ಸರ್ಸೈಸ್ ಇವಾಗ್ಲಿಂದಾನೆ ಫುಲ್ ಫಿಟ್ ಕಾನ್ಶಿಯಸ್ ಆಗ್ಬಿಡೋಣ. ಬಾ ಎದಲ್ಲ, ಅಲ್ಲ ಅದೇನೋ ಎಕ್ವಿಪ್ಮೆಂಟ್ ತಂದಿದ್ದೀನಿ ನಿನ್ಗೋಸ್ಕರ. ಎಕ್ವಿಪ್ಮೆಂಟ್ ತಂದಿದ್ದೀನಿ ಬಾ. ಇವಾಗೆಲ್ಲ ಆಗಲ್ಲ, ಪಾಸ್ವರ್ಡ್ ಆನಿಮೆ ನೋಡ್ಬೇಕು. ಆನಿಮೆ ನೋಡ್ಬೇಕು. ಸುಮ್ನೆ ತಮಾಷೆನಾ? 350 ಎಪಿಸೋಡ್ 150 ಮುಗಿಸಿದೀನಿ, ಇನ್ನ 150 ಮುಗಿಸ್ಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಬಿಟ್ರೆ ಜೀವನದಲ್ಲಿ ಏನ್ ಮಾಡಿದ್ಯಾ ಹೇಳ್ಬಿಡು. 3 ಹೊತ್ತು ಕುತ್ಕೊಂಡ್ ತಿನ್ನೋದು ದುಡ್ಡೈತೆ, ಇನ್ನೇನೇ ಬೇಕು? ಹೌದು ಕಣು ಗೈಸ್, ಪಾಪ ಇವ್ರ ಅಮ್ಮ ಬೆಳಗ್ಗೆ 3 ಗಂಟೆಗೆ ಎದ್ದೋಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ. ಅವ್ನ್ ನೋಡ್ರೆ 3 ಕಾಂದನ್ ಕುತ್ಕೊಂಡ್ ತಿನ್ನೋ ದುಡ್ಡು ಇವನ ಹತ್ರ ಇಷ್ಟ. ಅಮ್ಮನ ಹತ್ರ 1 ರೂಪಾಯಿ ಇಸ್ಕೊಂಡ್ ತಿಂತಿಲ್ಲ. ದುಡ್ಡು ನೀನು ನಾನ್ ದುಡ್ದಿರೋ ದುಡ್ಡಲ್ಲಿ ಬದುಕ್ತಾ ಇದ್ದೀನಿ. ನಾನ್ 17 ಆಗಿಲ್ಲ, ಅವಾಗ ನಾನ್ 16 ಏಜ್ ಇಂದ ನಾನ್ ದುಡ್ದಿದ್ದ ದುಡ್ಡಲ್ಲೇ ತಿಂತಾ ಇರೋದು. ನಾನ್ ದುಡ್ದಿರೋ ದುಡ್ಡ ಬಟ್ಟೆ ನಂದು, ಎಲ್ಲ ನಂದು. ಹೆಂಗ್ ದುಡಿತಿದ್ಯಾ? ಹೆಂಗ್ ದುಡಿತಾ ಇದ್ಯಾ? ನೀನ್ ಹೆಂಗ್ ದುಡಿತಿದ್ಯಾ? ಅಮ್ಮ ದುಡಿಯಕ್ 1000 ದಾರಿ ಇದೆ. ನಾನ್ ದುಡಿಯೋ ದಾರಿ ಬೇರೆಯವ್ರು ದುಡಿದ್ರೆ ಅವ್ರು ಲಾಸ್ ಆಗೋಗ್ತಾರೆ. ನಾನ್ ತುಂಬಾ ಲಾಸ್ ಮಾಡ್ಕೊಂಡು ಇವಾಗ ಬಂದಿರೋದು. ಬರೀ ಲಾಸ್ ಅಲ್ಲೇ ಬಿದ್ದವನೇ ಏನೋ ಜಾಸ್ತಿ ಮಾತಾಡ್ತಾನೆ. ಇವ್ನ್ ಕೂಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಓಡಾಡ್ತಾರ ಬಿಲ್ಡಪ್ ಕೊಡ್ತಾನೆ. ನನ್ ಕೆಲ್ಸಕ್ಕೆ ಹೋಗೋದ್ ಕೂಲಿ ಕೆಲ್ಸ ಅಂತೆ, ಅವ್ರು ಓನರ್ಗಳಂತೆ.
ಸಡನ್ ಆಗಿ ನನ್ನ ಹಿಡನ್ ಟ್ಯಾಲೆಂಟ್ ಹೊರಗಡೆ ಬರುತ್ತೆ. ಅದೊಂದು ಕ್ಲಿಪ್ ಇದೆ ಇಲ್ಲಿ ನೋಡಿ. ಚೆನ್ನಾಗಿತ್ತ ನನ್ನ ಸಿಂಗಿಂಗ್. ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿ ಅದೆಲ್ಲ ಅಂದಿ ಎತ್ತಷ್ಟಲ್ಲ 11 ಗಂಟೆ 12 ಗಂಟೆ ಆಗತ್ತೆ. ಇವನು ಬೆಳಗ್ಗೆಯಿಂದ ಮನೆಯಲ್ಲೇ ಮಲ್ಕೊಳಲ್ಲ, ವಿಡಿಯೋನಲ್ಲೇ ನಾನು ಎಡಿಟ್ ಮಾಡ್ತಿದ್ದೆ ಅಂಡ್ ನಮ್ಮ ಅಪ್ಪ ಹತ್ರ ಸಿಕ್ಕಾಪಟ್ಟೆ ಕಾಲ್ಗೆಲ್ಲ ಬಿದ್ದು ನಾನು ಸ್ಟೋರೇಜ್ ಇರಲಿಲ್ಲ, ಇಲ್ಲಾಂದ್ರೆ ಅದನ್ನು ವಿಡಿಯೋ ಮಾಡ್ತಿದ್ದೆ. ಕಾಸು ಇಸ್ಕೊಂಡು ನಿಕ್ಕೊಂಡಿದ್ದೀನಿ ನಾನು ಪೇ ಮಾಡಬೇಕು ಅಂತ. ಆದರೆ ಈ ನನ್ನ ಮಗ ಎದ್ದೇ ಬರ್ತಾ ಇಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ತೀನಿ. ಎಡಿಟರ್ಸ್ ಅಲ್ಲಿ ಹೋದ ವರ್ಷ ಹಿಡ್ದಿದ್ ವಿಡಿಯೋನ ಇವತ್ತು ಎಡಿಟ್ ಮಾಡ್ಬಿಟ್ಟು ಹಾಕ್ತವಲೆ. ಸೊ ಇವ್ರ ಮೇಲೆ ಅನ್ಫಾಲೋ ಮಾಡಿಬಿಡಿ, ತೇಜಸ್ಗೆ ಫಾಲೋ ಮಾಡ್ಕೊಳ್ಳಿ. ಹುಡುಗರು ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಇವರೆಲ್ಲರೂ ತೇಜಸ್ಗೆ ಸಪೋರ್ಟ್ ಮಾಡ್ತಾರೆ. ನನಗೆ ನೀವು ಸಪೋರ್ಟ್ ಮಾಡ್ತೀರಾ? ಜೈ ತೇಜಸ್. ನಾನು ನನ್ನ ಡುಮ್ಮ ಜಗಳ ಆಡೋ ಪ್ರಾಸೆಸ್ ಮಾತ್ರ ನಿಲ್ಲಲ್ಲ, ಅದು ಆನ್ ಗೋಯಿಂಗ್ ಪ್ರಾಸೆಸ್. ಇವಾಗ ಏನಕ್ಕೆ ನಾನು ಅವ್ನಿಗೆ ಡುಮ್ಮಕ್ಕಿದ್ಯಾ ಹಂಗೆ ಹಿಂಗೆ ಅಂತ ಇರಿಟೇಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಾನು ಈ ನಡುವೆ ಒಂಚೂರು ಚಬ್ಬಿ ಆಗಿದ್ದೀನಿ. ನಾನು ಡುಮ್ಮಿ ಅಲ್ಲ, ನಾನು ಸ್ವಲ್ಪ ಚಬ್ಬಿ ಆಗಿದ್ದೀನಿ. ಸೊ ಸಣ್ಣ ಆಗ್ಬೇಕು ಅನ್ಕೊಂಡಿದೀನಿ. ಆದ್ರೆ ನಾನು ಜಿಮ್ಗೆ ಹೋಗ್ಬೇಕು. ಫಾರ್ ದಿ ಫಸ್ಟ್ ಟೈಮ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಒಬ್ಳೆ ಹೋಗಕ್ಕೆ ಯಾಕೋ ಒಂಥರ ಅನ್ಕಂಫರ್ಟಬಲ್ ಅನ್ಸ್ತಿದೆ. ಅದಕ್ಕೆ ಅವನು ಕರ್ಕೊಂಡು ಹೋಗೋಣ ಜೊತೆಲಿ. ಯಾಕಂದ್ರೆ ಸೋ ಕಾಲ್ಡ್ ನನಗೆ ಸೋಲ್ಮೇಟ್ ಇಲ್ವಲ್ಲ, ಅದಕ್ಕೋಸ್ಕರ ನನ್ನ ತಮ್ಮನ ಕರ್ಕೊಂಡು ಹೋಗ್ತೀನಿ ನನ್ನ ಜಿಮ್ಗೆ. ಆದ್ರೆ ಅವನು ನುಗ್ಸೋದು ಇಸ್ ವೆರಿ ಡಿಫಿಕಲ್ಟ್. ಅವ್ನು ತಿನ್ನು ಮಲಗು ನಾಯಿ ನೋಡ್ಕೋ ಬೆಡ್ ನೋಡ್ಕೋ ಅಂದ್ರೆ ಸಗದಾಗಿ ಮಾಡ್ತಾನೆ. ಈ ಎಲ್ಲ ಕೆಲಸ ಬಿಟ್ಟು ಬಾರೋ ಡುಮ್ಮ ನನ್ನ ಜೊತೆ ಜಿಮ್ಗೆ ಸೇರು ಅಂದ್ರೆ ಸೇರೋ ಮಗ ಅಲ್ಲ. ಅವ್ನು ಇವಾಗ ಹೆಂಗ್ ಒಪ್ಪಿಸ್ತೀನಿ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಆ ಚಾಲೆಂಜ್ ನಾನು ಇವತ್ತು ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದೀನಿ. ಯಾವ ರೇಂಜ್ಗೆ ಹೋಗ್ಬೋದು ಅಂದ್ರೆ ಮೇ ಬಿ ಅವ್ನ ಕಾಲು ಹಿಡಿಯೋ ರೇಂಜ್ಗೂ ಹೋಗ್ಬೋದು. ಯಾಕಂದ್ರೆ ಅವ್ನ ಅಷ್ಟು ಹಠಮಾರಿ, ಎದ್ದು ಎಕ್ಸಸೈಸ್ ಮಾಡೋಷ್ಟೆಲ್ಲ ಆಕ್ಟಿವ್ ಪರ್ಸನ್ ಅಲ್ಲ. ಸ್ಲೀಪಿಂಗ್ ಪಾರ್ಟ್ನರ್ ಅವ್ನು ಯಾವತ್ತಿದ್ರು. ನೋಡೋಣ ಇವಾಗ. ಸೊ ರಿಲಾಕ್ಸ್ ಮಾಡ್ತಾರೆ. ಯಾವಾಗ್ಲೂ ಈ ತರನೇ ನಾನು ಡುಮ್ಮ ತಿನ್ನೋದು. ಹೋಟ್ಲಿಂದ ತರಿಸ್ತಾನೆ ತಿಂತಾನೆ, ಮನೇಲಿ ಮಾಡಿದ್ರು ಮನೆ ಊಟ ತಿನ್ನಲ್ಲ. ಅಚ್ಕೆ ಆಗ್ಬೇಕು ಒಂಚೂರಾದ್ರು ನಿನ್ ಜನ್ಮಕ್ಕೆ. ಥೂ ಥೂ ಥೂ. ಹೋಟ್ಲ ರೂಲ್ಸ್ ಬೇಕಾನೆ, ಎಲ್ಲಾರು ಬಾರ್ ರೂಲ್ಸ್ತಾರೆ, ನಾನು ಹೋಟ್ಲು ರೂಲ್ಸ್ತೀವಿ. ನನ್ನಂತವ್ರು ಇಲ್ಲ ಅಂದ್ರೆ ಹೆಂಗೆ ಹೋಟ್ಲು ನಡೆಯೋದು? ಇವ್ನಂತವ್ರು ಇಲ್ಲ ಅಂದ್ರೆ ಆ ಹೋಟ್ಲು ನಡೆಯೋದೇ ಇಲ್ಲ, ಮುಚ್ಕೊಂಡು ಹೋಗ್ಬಿಡುತ್ತೆ. ಆ ರೇಂಜಿಗೆ ಮಾತಾಡ್ತಾನೆ ಅಂತ. ಇವ್ನು ನಾನೇ ತಂದ್ಕೊಳೋದು, ನಾನಿಲ್ಲ ಅಂದ್ರೆ ಹೋಟ್ಲಿಲ್ಲ ಅನ್ಕೊಳ್ಳಿ. ಇವನು ಅಷ್ಟೇ, ಇವನು ಹೋಟ್ಲು ಉದ್ಧಾರ ಮಾಡಿದೆ, ಮನೇನು ಉದ್ಧಾರ ಮಾಡೋರು ಯಾರಿಲ್ಲ ನಮ್ಮ ಮನೇಲಿ. ಇವನು ಅದಕ್ಕೆ ತಿನ್ಸೋದಂತೆ, ಅವನು ಆ ಕಡೆ ತಿರ್ಕೊಂಡು ಆನಿಮೆ ನೋಡೋದಂತೆ. ಹೌದು, ಏನ್ ಜೀವನ ನಿಮ್ದು? ಜೀವನ ಆರಾಮ್. ಗೈಸ್ ಹಿಂಗಿರ್ಬಾರ್ದು ಗೈಸ್, ನಮ್ ಜೊತೆ ಎಲ್ಲ ಖುಷಿಯಾಗಿರ್ಬೇಕು. ಎನಿವೇಸ್ ಇವ್ರು ಯಾರು ನನ್ಗೆ ಇವಾಗ ಝೋನ್ ಔಟ್ ಮಾಡಿಸ್ತವ್ರೆ, ಬೋರ್ ಮಾಡಿಸ್ತವ್ರೆ. ಅದಕ್ಕೋಸ್ಕರ ಇವಾಗ ನಾನ್ ಮಾಡ್ತಾ ಇದೀನಿ ಹೋಮ್ ಟೂರ್ ನಿಮ್ಗೋಸ್ಕರ. ಒಂದು ಎಂಟ್ರೆನ್ಸ್. ಫಸ್ಟ್ ನಾವ್ ಇದೇ ಮನೇಲಿ ಇದ್ದಿದ್ದು. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ಮನೇಲಿ. ಅಂಡ್ ಹಾಲ್, ಬೇಸಿಕಲಿ ಹಾಲಲ್ಲಿ ಏನೇನಿದೆ, ಸೋಫಾ ಇದೆ. ಆ ಸೋಫಾ ಹಿಂಗಾಗಿದೆ ಬಿಕಾಸ್ ಆಫ್ ದಿಸ್ ರಾಕಿ. ಈ ಮನೇಲಿ ಸೋಫಾ ಅಂತ ತಂದಿರೋದೇ ಇವನ್ಗೋಸ್ಕರ. ಅಣ್ಣಂಗ್ ಆಡ್ತಾನೆ, ಹೋಗಿ ಬಂದು ಇಲ್ಲೇ ಕುತ್ಕೊಂತಾನೆ. ನಾನೇ ಇವ್ರ ಮನೆಗೆ ಬಂದ ನೆಲದ ಮೇಲೆ ಕುತ್ಕೊಬೇಕು. ಇವನ್ ಮಾತ್ರ ಸೋಫಾ ಮೇಲೆ ಕೂತಿರ್ತಾನೆ. ಅದೇನ್ ಮಾಡಕ್ಕಾಗಲ್ಲ. ರೆಡ್ ಸೋಫಾ ಇದೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ಇದಿಷ್ಟ. ಇಲ್ಲಿ ಚಿಕ್ಕ 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 ಕಲರ್ಫುಲ್ ಮೀನ್ಸ್ ಇದೆ. ಊಟ ಕೇಳ್ತೈತೆ, ಅದು ಊಟ ಕೇಳ್ತಿರೋದ? ಮತ್ತೆ ಊಟ ಹಾಕು. ಬೆಳಗ್ಗೆ ಹಾಕ್ದೆ ಎಷ್ಟು ಅದ್ಯಾವ್ದೋ ಬಗಾಸುರ ಕಂದನ್ ಇರ್ಬೇಕು ನಿಂತರದೆ. ಬೆಳಿಗ್ಗೆ ಹಾಕಿದ್ರು ಇವಾಗಲೂ ಊಟ ಊಟ ಅಂತಿದ್ಯಂತೆ ಆ ಮೀನುಗಳು. ಫಿಶ್ ಟ್ಯಾಂಕ್, ಆ ಫಿಶ್ ಟ್ಯಾಂಕ್ ಮೇಲೆ ಇದೇನೋ ಒಂದು ತಂದು ಇಟ್ಕೊಂಡು ನನ್ನ ಹೇಮಂತ ಅದು ಏನು ಅದು? ಏ ವಾಟ್ ಈಸ್ ದಿಶ್ಯಾ? ಹೋಮ್ ಟೂರ್ ನ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಬಿಕಾಸ್ ನಮ್ಮಪ್ಪ ನನ್ನ ಸಂಧ್ಯಾ ಅಂತ ಕರೆದ ತಕ್ಷಣ ನಾನು ಕೆಳಗಡೆ ಹೋಗ್ಬೇಕಾಯ್ತು. ಪಾಪ ಹೇಳು. ಇದು ಬಂದು ನಾನು ಡುಮ್ಮನ್ ಶರ್ಟ್ ಅನ್ಕೊಂಬೇಡಿ, ನಾನು ಜುಡಿಯೋದಲ್ಲಿ ವಿಮೆನ್ಸ್ ಸೆಕ್ಷನ್ಸ್ಗೆ ಹೋಗಿ ತಗೊಂಬಂದಿರೋ ಶರ್ಟ್ ಇದು. ಆ್ಯಂಡ್ ಇದು ನನ್ನ ಶರ್ಟೆ. ಮಾ ನಿನ್ ಟೀ ಕುಡಿಯೋ ಒಂದ್ ಸ್ವಲ್ಪ ನಿಲ್ಸ್ತೀಯಾ? ನಿಲ್ಸ್ಬಿಟ್ಟು ಹೇಳು, ನಾನು ಜಿಮ್ಗೆ ಹೋಗ್ತಿದ್ದೀನಲ್ಲ, ಇದ್ಮೇಲೆ ಫುಲ್ಲು ಡಯಟ್ ಫಾಲೋ ಮಾಡ್ತೀನಿ. ಸೊ ಕರೆಕ್ಟಾಗಿ ಅಡುಗೆ ಮಾಡಿಕ್ಬಿಡ್ಮಾ. ನಿನ್ ಮನೆ ಕೆಲಸ ಎಲ್ಲ ಮಾಡ್ಕೊಟ್ಬಿಡು, ನಾನು ಅಡುಗೆ ಮಾಡಿಕ್ಬಿಡ್ತೀನಿ. ಮನೆ ಕೆಲಸ ಇದೊಳ್ಳೆ ಚೆನ್ನಾಗೈತಲ್ಲ, ಯಾಕೆ? ಸರಿ, ನಾನು ಮನೆ ಕೆಲಸ ಮಾಡ್ಕೊಡ್ತೀನಿ. ಮಾಡ್ಕೊಡು. ಕೆಲಸ ಮಾಡ್ತೀನಿ ಇಲ್ವಪ್ಪ? ಅಲ್ಲಿರೋ ಜನನೇ ಮೆಚ್ಬೇಕಮ್ಮ.
ಫೋನಲ್ಲಿ ಕೆಲಸ ಮಾಡ್ತೀಬಿಟ್ಟ. ಹಗ್ಲು ರಾತ್ರಿ ನಿದ್ದೆ ಕಟ್ಕೊಂಡು 2 ಗಂಟೆ ರಾತ್ರಿ ತಗ ಎದ್ದಿತ್ತ ಸರ್ ನಮ್ಮ ಮನೆ ಮಗಳು. ನನಗಿದು ಅಂತಾನು ಅನ್ನಿಸ್ತಿದೆ. ಬಂದಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಪರ್ಚೇಸ್ ಮಾಡಿದ್ದಾಯ್ತು, ಬಿಲ್ ಎಷ್ಟಾಗುತ್ತೆ ಅನ್ನೋದೇ ಇರೋದೀಗ. ಆಚೆ ನಿಂತಿದ್ದೀನಿ, ಏನೂ ಒಳಗಡೆ ಹೋಗಿಲ್ಲ. ಒಂದು ಸ್ವಲ್ಪ ನೀರು ಕುಡಿಯೋಣ, ಇವ್ರು ಮಾಡೋ ವರ್ಕ್ ನೋಡಿ ನೀರು ಕುಡಿಬೇಕು ಅಂತ ನಾನು